ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಮತದಾರರು ಪುರುಷ ಮತದಾರರು ಸಮವಾಗಿ ನಾವು ಮತವನ್ನು ಚಲಾಯಿಸಿದ್ದೀವಿ. ಆದರೆ ಈ ಮತವನ್ನು ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಘೋಷಣೆ ಮಾಡಿ ಅದರಂತೆ ಕೊಟ್ಟಿದ್ದಾರೆ. ನಮಗೇನು ಅಡ್ಡಿ ಇಲ್ಲ, ಅದೇನು ಅಡ್ಡಿ ಇಲ್ಲ. ಆದರೆ ನಾವು ಪುರುಷರಾಗಿ ಇವಾಗ ನೋಡಿ ಬೆಂಗಳೂರು ಟು ಮೈಸೂರು ನಾವು ಪ್ರಯಾಣ ಮಾಡ್ತೀವಿ. ಮಹಿಳೆಯರು ಉಚಿತವಾಗಿದೆ ಅಂತ ಹೇಳ್ಬಿಟ್ಟು ಅವರೇನು ಮಾಡ್ತಾರೆ, ಮನೆ ಮಂದಿ ಅಥವಾ ಅಕ್ಕಪಕ್ಕದವರೆಲ್ಲ ಬಂದು ಈಗ ನೋಡಿ ಅಲ್ಲಿ ವಿಶೇಷ ಚೇತನರ ಕುರ್ಚಿಗಳಿದೆ, ಎಲ್ಲಿ ಬಸ್ಗಳಲ್ಲಿ ವಿಶೇಷ ಚೇತನರ ಆಸನಗಳಿದೆ, ಹಿರಿಯ ನಾಗರಿಕರ ಆಸನಗಳಿದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಇದರಲ್ಲಿ ವಿಕಲಚೇತನರಿದೆ. ಆಮೇಲೆ ರಾಜ್ಯಸಭಾ ಸದಸ್ಯರಿಗೆ ಅಂತೇಳಿ ಅಲ್ಲಿ ಆಸನಗಳನ್ನು ಕೊಟ್ಟಿದ್ದಾರೆ. ಇವು ಯಾವುವು ಕೂಡ ಎಲ್ಲವೂ ಮಹಿಳೆಯರೇ ಇರ್ತಾರೆ. ಆದರೆ ನಾವು ಅವರು ಮತದಾರರಾಗಿ ಮತವನ್ನು ಚಲಾಯಿಸಿದ ಮೇಲೆ ಅವರು ಕೂಡ ನಮಗೆ ಸರ್ಕಾರ ವಿಶೇಷವಾದ ಬಸ್ ವ್ಯವಸ್ಥೆಯನ್ನು ನಮಗೆ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದನ್ನು ಮಾಡದೇ ಇದ್ದರೆ ಇದು ಘೋರ ಅನ್ಯಾಯ ಅಲ್ವಾ ಸರ್? ಹೇಳಿ ಸರ್ ನಿಮ್ಮ ಅನ್ಯಾಯ ಸರ್. ಇದು ಯಾವುದೇ ಥರದ ಇದೆಲ್ಲ ಅಂದಮೇಲೆ ನಮಗೆ ಯಾವುದು ಇದು ಇಲ್ಲ ಅಂದಮೇಲೆ ಯಾವುದಕ್ಕೆ ನಾವು ಇದು ಮಾಡಬೇಕು? ನಾವು ಯಾಕೆ ಮನೆ ಇವರನ್ನ ಓಟ್ ಹಾಕಿ ಗೆಲ್ಸಬೇಕು? ಅವರೇ ಮಾಡ್ಕೊಳ್ಳಿ ಬಿಡಿ, ಅವರನ್ನೇ ಗೆದ್ದುಕೊಳ್ಳಿ, ಮಹಿಳೆಯರನ್ನೇ ತಗೊಳ್ಳಿ. ಸರಿ, ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಮಹಿಳೆಯರು ಪುರುಷರು ಸಮವಾಗಿ ಓಟ್ ಹಾಕಿರ್ತೇವೆ. ಆದರೂ ಕೂಡ ಸಮಾನವಾದಂಥ ನ್ಯಾಯವನ್ನು ನಮಗೂ ದೊರಕಿಸ್ಕೊಡ್ಬೇಕಲ್ಲ ಸರ್? ದೊರಕಿಸ್ಕೊಡ್ಬೇಕು ಸರ್. ಇದಕ್ಕೆ ನೀವೇನಂತೀರ ಸರ್? ಇದು ಸರ್ಕಾರ ಮಾಡಿದ್ರೆ ಸರಿ ತಪ್ಪು ಅಂತೀವಿ ಸರ್. ಇದು ತಪ್ಪು, ಸಿದ್ದರಾಮಯ್ಯ ಮಾಡೋದೇ ತಪ್ಪು. ಇದು ಎಲ್ಲೋ ಕೊಟ್ಬಿಟ್ಟು ಎಲ್ಲೋ ಕಿತ್ಕೊಳ್ಳೋದು. ಈಗ ನೋಡಿ, ಈ ಬೆಂಗಳೂರು ಬರಬೇಕಾದ್ರೆ 50 ರೂಪಾಯಿ ಇತ್ತು, 59 ರೂಪಾಯಿ ತಗೋತಾ ಇದ್ದಾರೆ. ಯಾರು ದುಡ್ಡು ಅದು? ಎಲ್ಲಿಂದ ಕೊಡ್ತಾ ಇದ್ದಾರೆ? ಯಾರು ದುಡ್ಡು ಕೊಡ್ತಾ ಇದ್ದಾರೆ? ಜನಗಳ ಮೇಲೆ. ಬೆಂಗಳೂರು ಹೋಗ್ಬೇಕಾದ್ರೆ 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾರು ದುಡ್ಡು ಎಲ್ಲಿಂದ ಕೊಡ್ತಾರೆ? ನಮ್ಮ ಮೇಲೆ ಹಾಕಿ ನಮ್ಮ ಮೇಲೆ ಹಾಕಿ ಅವರು ಫ್ರೀ ಕೊಡ್ತಾರೆ. ನಮ್ಮ ಮನೆಯವ್ರಿಗೆ ಇಲ್ಲಿ ಏನು ಅಂದರೆ ಪರಸ್ಪರ ಗಂಡ ಹೆಂಡತಿಗೆ ಈಗ ಜಗಳಗಳನ್ನ ತಂದಿಟ್ಟಂಗಾಯ್ತು. ಈಗ ನೋಡಿ, ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿದ್ಮೇಲೆ ಮಹಿಳೆಯರು ಗಂಡಸಿಗೆ ಬೆಲೆನೇ ಕೊಡಲ್ಲ. ಅವ್ರು ಇಷ್ಟ ಪ್ರಕಾರ ಧರ್ಮಸ್ಥಳಕ್ಕೆ ಅಂತ ಹೋಯ್ತಾರೆ, ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಯ್ತಾರೆ, ಮನೆಯಲ್ಲೇ ಇರಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ರು. ಇಲ್ಲಿ ದೇಶದ ಪ್ರಜೆಗಳು ಸುಭಿಕ್ಷವಾಗಿರಬೇಕು, ಇಲ್ಲ ಅವರ ಭವಿಷ್ಯ ಹಾಳಾಗಬೇಕಾ? ನಾವು ಓಟ್ ಹಾಕಿರೋದೇನಕ್ಕೆ? ನಮ್ಮನ್ನೆಲ್ಲ ಉದ್ಧಾರ ಮಾಡಲಿ, ಚೆನ್ನಾಗಿಟ್ಟಿರಲಿ, ಇವ್ರು ಓಟ್ ಹಾಕಿದ್ದೀವಿ, ಜನಪ್ರತಿನಿಧಿಗಳು ಒಳ್ಳೇದು ಮಾಡಲಿ ಅಂತ ಅವ್ರು ಓಟ್ ಹಾಕಿದ್ದೀವಿ. ಹಾಳು ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ತಂದ್ಬಿಟ್ಟು, ಹಾಳು ಮಾಡಿಬಿಟ್ಟಿದ್ದಾರೆ ಈಗ ಆಲೆ. ಯಾಕೆಂದ್ರೆ ಹಳ್ಳಿಗಳಲ್ಲಿ ಒಂದು ದನ ಕರ ಮೀಸೋಂಗಿಲ್ಲ, ಒಂದು ಏನು ಮಾಡುವಂಗಿಲ್ಲ. ಯಾರು ಅವ್ರ ಪಕ್ಕದವ್ರು ಏನೂ ಇಲ್ಲ ಅಂತ ಹೋಯ್ತಾ ಇದ್ರೆ ಅವ್ರು ಆಲೆ ನಾನು ಹೋಗ್ಬೇಕು ಅಂತಾರೆ. ಬಟ್ಟೆಗೆ ಇಟ್ಟು ಗಣಸರಿಗೆ ಇಟ್ಕಿಲ್ಲ. ಏನು ಅಂತ ಸರ್ಕಾರ ಮಾಡ್ತಾ ಇದ್ದಾರೆ, ಯಾವುದಕ್ಕೋಸ್ಕರ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯರು ಮಾಡೋದು ಮೊದಲನೇ ತಪ್ಪು, ಸಿದ್ದರಾಮಯ್ಯನ ತಪ್ಪು. ಏನಕ್ಕೆ ಗೊತ್ತಿದ್ದು ಎಲ್ಲ ಸಮಾನ ವೆಚ್ಚ ಕೊಡಬೇಕಾಯ್ತು. ಬೇಡ ಅಂದಾರು ಏನಕ್ಕೆ ಕೊಡಬೇಕಾಯ್ತು? ಕೊಟ್ಬಿಟ್ಟು ಯಾಕೆ ಕಿತ್ಕೋಬೇಕಾಯ್ತು?